ಸರ್, ಮೊದಲನೇ ಸರಿ ಇಂಟರ್ನ್ಯಾಷನಲ್ ಏರ್ ಇಂಡಿಯಾ ಫ್ಲೈಟ್ನ ಇಂಡಿಪೆಂಡೆಂಟಾಗಿ ಡ್ರೈವ್ ಮಾಡಿ ಶಿರಾಗೆ ಬಂದಿದ್ದೀರಾ. ಶಿರಾ ತಾಲೂಕಿಗೆ ಒಂದು ಹೆಮ್ಮೆ ತರುವಂಥ ಸುದ್ದಿ ಇದು. ಹೇಗೆ ಅನ್ನಿಸ್ತಿದೆ ಸರ್? ತುಮಕೂರು ಜಿಲ್ಲೆಗೆ ನನಗೆ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಆಸೆ ಇತ್ತು. ನಮ್ಮ ತಂದೆಯವ್ರದ್ದು, ನಮ್ಮ ಬ್ರದರ್ಸ್ದು, ಫ್ಯಾಮ್ಲಿದು ಎಲ್ಲರದು ತುಂಬ ಒಳ್ಳೆ ಡ್ರೀಮ್ ನನಗೆ. ತುಂಬ ದಿನದಿಂದ ಲೈಸೆನ್ಸ್ ತೊಗೊಂಡು ಈ ಅವಶ್ಯಕತೆಗೆ ಕಾಯ್ತಾ ಇದ್ದೆ. ಅವಕಾಶ ಇವಾಗ ಸಿಕ್ತು ನನಗೆ. ರೀಸೆಂಟ್ಲಿ ಸೇರಿದೆ ಏರ್ ಇಂಡಿಯಾಗೆ. ಅದರಲ್ಲಿ ಡೊಮೆಸ್ಟಿಕ್ ಫ್ಲೈಟ್ ಟ್ರೈನಿಂಗ್ಸ್ ಎಲ್ಲ ನಡೀತು. ನಮ್ಮದು ಯುರೋಪಿಗೆ ಕಳಿಸಿದ್ರು ಕಂಪ್ನಿಯಿಂದ. ಎಲ್ಲ ಟ್ರೈನಿಂಗ್ ಆಯಿತು. ಆದಮೇಲೆ ಇಲ್ಲಿ ಬಂದಮೇಲೆ ಎಲ್ಲ ಚೆಕ್ಸ್ ಎಲ್ಲ ಆಯ್ತು, ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಇವತ್ತು ಫಸ್ಟ್ ಫ್ಲೈಟು ಅಬುದಾಬಿ, ಬೆಂಗಳೂರು ಟು ಅಬುದಾಬಿ ಏರ್ ಇಂಡಿಯಾ. ರೀಸೆಂಟ್ಲಿ ಆಪ್ರೇಷನ್ಸ್ ಸ್ಟಾರ್ಟ್ ಆಗಿರೋದು. ಮುಂಚೆ ಇರಲಿಲ್ಲ ಬೆಂಗಳೂರಿಂದ ಅಬುದಾಬಿಗೆ ಇಂಟರ್ನ್ಯಾಷನಲ್ ಏರ್ ಇಂಡಿಯಾ ಅಂತ. ಇವಾಗ ಅದು ಸ್ಟಾರ್ಟ್ ಆಗಿದೆ. ಅದು ಮೊದಲನೇ ಫ್ಲೈಟಲ್ಲಿ ನಾನು ಫಸ್ಟ್ ಆಫೀಸರ್ ಆಗಿ ಆಪ್ರೇಟ್ ಮಾಡಿದೆ, ಕೋ ಪೈಲಟ್ ಆಗಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಫಸ್ಟನ್ನೇ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಕಮ್ಯುನಿಕೇಷನ್ಸ್ ಆಗಲಿ, ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿ, ಅಲ್ಲಿ ನಮಗೆ ತುಂಬ ರೆಸ್ಪೆಕ್ಟಿಂದ ಗ್ರೀಟ್ ಮಾಡ್ತಾರೆ ಏರ್ ಇಂಡಿಯಾ ಪೈಲಟ್ಸ್ನ. ಎಲ್ಲ ಇದರಲ್ಲಿ ದುಬೈ ಟರ್ಮಿನಲ್ಸಲ್ಲಾಗಲಿ, ಎಲ್ಲ ಏರ್ಪೋರ್ಟ್ಸಲ್ಲಾಗಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಒಳ್ಳೆ ಅದನ್ನು ಆ್ಯಸ್ ಎ ಪ್ಯಾಸೆಂಜರ್ ನನಗೆ ಯಾವತ್ತೂ ಅಷ್ಟು ಫೀಲಿಂಗ್, ಆ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇತ್ತು ಪ್ಯಾಸೆಂಜರ್. ಬಟ್ ಆ್ಯಸ್ ಎ ಪೈಲಟ್ ಫ್ಲೈ ಮಾಡಿ ಇಂಟರ್ನ್ಯಾಷನಲ್ ಹೋಗೋದು, ಅಲ್ಲಿ ಲ್ಯಾಂಡ್ ಮಾಡೋದು ಬೇರೆ ಲ್ಯಾಂಡಲ್ಲಿ, ತಿರ್ಗಿ ಅಲ್ಲಿಂದ ಬಂದು ಮತ್ತು ಬೆಂಗಳೂರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ನಾನು ಇವತ್ತು ಈ ಹುಟ್ಟಿದ ಮನೆ ವಾಪಸ್ ಇಲ್ಲಿ ತನಕ ಬಂದು ನನಗೆ ಆ ಡ್ರೀಮ್ನ ರೀಕಾಲ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾಯಿದೆ ಇವತ್ತು. ಹೇಗೆ ಅನ್ನಿಸ್ತು ಸರ್? ತಂದೆ ತಾಯಿ ಬ್ರದರ್ಸು ಎಲ್ಲ ನಿಮ್ಮ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ತಾರೆ. ದೊಡ್ಡ ಕುಟುಂಬ ನಿಮ್ಮದು. ಮೂಲತಃ ರಾಜಕಾರಣಿಗಳೇ ಜಾಸ್ತಿ, ನಿಮ್ಮ ಅಣ್ತಮ್ಗಳು, ನಿಮ್ಮ ತಂದೆನೂ ಸೇರಿ. ಆ ಒಂದು ಕುಟುಂಬದಲ್ಲಿ ನೀವು ಪೈಲಟಾಗಿ ಹೊರ ಹೊಮ್ತಿರಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಯಿತು. ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಫೀಲ್ಡು. ಸ್ಟಾರ್ಟಿಂಗಿಂದಾನೇ ನಾನು ಎಜುಕೇಷನ್ ಟೈಮಿಂದಾನೇ 2006ರಲ್ಲಿ ನಮ್ಮ ತಂದೆ ಹೈದರಾಬಾದಿಗೆ ಕರ್ಕೊಂಡು ಹೋಗಿದ್ರು ಫಸ್ಟ್ ಅಡ್ಮಿಷನ್ ಮಾಡಲಿಕ್ಕೆ. ಆಂಧ್ರ ಪ್ರದೇಶ್ ಏವಿಯೇಷನ್ ರಾಜೀವ್ ಗಾಂಧಿ ಫ್ಲೈಟ್ ಅಕಾಡೆಮಿ ಅಂತ ಇತ್ತು. ರಾಜೀವ್ ಗಾಂಧಿನೂ ಪೈಲಟ್ ಆಗಿದ್ರಲ್ಲ, ಅವ್ರ ಕಡೆಯಿಂದ ಒಂದು ಸ್ಥಾಪನೆ ಮಾಡಿದ್ರು ಹೈದರಾಬಾದಲ್ಲಿ. ಸೊ ಅಲ್ಲಿ ಫಸ್ಟ್ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನಮ್ಮ ತಂದೆಯವರು ಹೈದರಾಬಾದಿಗೆ ಕರ್ಕೊಂಡು ಹೋಗಿದ್ರು 2006-07ರಲ್ಲಿ. ಅದಾದಮೇಲಿಂದ ಅದು ಒಂದು ಡ್ರೀಮ್ ಹಾಗೆ ನಮ್ಮದು ಉಳಿದಿತ್ತು. ಇವತ್ತು ಈ ಫ್ಯಾಮ್ಲಿಯಲ್ಲಿದ್ದು, ನಮ್ಮ ಫ್ಯಾಮ್ಲಿಯಲ್ಲಿ ಮೋಸ್ಟ್ಲಿ ಬಿಸ್ನೆಸ್ ಫ್ಯಾಮ್ಲಿ ನಮ್ಮದು, ರಾಜಕಾರಣ ಫ್ಯಾಮ್ಲಿ. ಇಲ್ಲಿದ್ದು ಒಂಥರ ಡಿಫ್ರೆಂಟ್ ಫೀಲ್ಡ್ನ ಆಯ್ಕೆ ಮಾಡಿ ಅದರಲ್ಲಿ ಸಕ್ಸಸ್ನ ಕೊಂಡೋಣಕ್ಕೆ ತುಂಬ ನನಗೆ. ಸರ್, ಮುಂದೆ ಏನು ಗುರಿ ಇದೆ ಸರ್? ಮುಂದೆ ಈಗ ಆಯಿತು, ಒಂದು ಹಂತಕ್ಕೆ ಹೋಗಿದ್ದೀರಾ, ಈಗ ನೆಕ್ಸ್ಟು ನಿಮ್ಮ ಏಮ್ ಏನಿಲ್ಲ. ಇವಾಗ ಇದರಲ್ಲಿ ಸೀನಿಯರ್ ಕ್ಯಾಪ್ಟನ್ಸ್ದು ಅವಕಾಶ ಇರುತ್ತೆ. ಆಸ್ ಎ ಎಕ್ಸ್ಪೀರಿಯನ್ಸ್ ಗ್ರೋ ಆದಂಗೆಲ್ಲ ನಿಮ್ಮದು ಫ್ಲೈಯಿಂಗ್ ಅವರ್ಸ್, ಇವಾಗ ನಂದು ಫ್ಲೈಯಿಂಗ್ ಟೈಮ್ ಆಲ್ಮೋಸ್ಟ್ 450 ಫ್ಲೈಟ್ ಅವರ್ಸ್ ಮಾಡಿದ್ದೀನಿ. ಇವಾಗ 1000 ಅವರ್ಸ್ ಕ್ರಾಸ್ ಮಾಡಿದಾಗ ಸೀನಿಯಾರಿಟಿ ಸಿಗುತ್ತೆ. ಆ ಥರ ಸೀನಿಯಾರಿಟಿ ಸಿಕ್ಕಿದ್ಮೇಲೆ ನೆಕ್ಸ್ಟ್ ಲೈಸೆನ್ಸ್ ಬರುತ್ತೆ ಸೀನಿಯರ್ ಕ್ಯಾಪ್ಟನ್ದು. ಆ ಥರ ಪ್ರಮೋಷನ್ಸ್ ಅದು ಆಗ್ತಾ ಹೋಗುತ್ತೆ. ನಿಮಗೆ ಎಷ್ಟುವರೆಗೂ ನಿಮ್ಗೆ ಆಸಕ್ತಿ ಇದೆ ಫ್ಲೈಟ್ ಮಾಡೋದು, ನೀವು ಮಾಡ್ಬೋದು, ಅದರಲ್ಲೇನಿಲ್ಲ. ಬಟ್ ನನಗೆ ನನ್ನ ಕುಟುಂಬದ ಮತ್ತು ಅದರ ಸದಸ್ಯರಿಗೆ, ನಮ್ಮ ಏರಿಯಾದವರು, ನಮ್ಮ ಊರವ್ರಿಗೆ ಯಾರಾದರೂ ಇಂಟ್ರೆಸ್ಟೆಡ್ ಇರೋರನ್ನ, ಅವ್ರಿಗೆ ಏನಾದರೂ ಇದರಲ್ಲಿ ಆಸಕ್ತಿ ಇದ್ದರೆ ಅವ್ರಿಗೇನಾದ್ರು ಹೆಲ್ಪ್ ಮಾಡೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಸರ್, ಇವಾಗಿನ ಯುವಕರಿಗೆ ಬಹಳಷ್ಟು ಆಸೆಗಳು, ಕನಸುಗಳು ಇರ್ತವೆ. ನಾನು ಪೈಲಟ್ ಆಗಬೇಕು ಬಹಳಷ್ಟು. ಅವ್ರ ಬಗ್ಗೆ ಈಗಿನ ಯುವಕರಿಗೆ, ಈಗಿನ ಜನ್ರೇಷನ್ನ ಒಂದು ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಾನು ತುಂಬ ಅವ್ರನ್ನ ಕೋಆಪ್ರೇಟ್ ಮಾಡ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಇಂಟ್ರೆಸ್ಟೆಡ್ ಏನಾದರೂ ಇದ್ದರೆ ನನಗೆ ಬೇಕಾದರೆ ಕೇಳಿ ನಾನು ಹೆಲ್ಪ್ ಮಾಡೋದು. ಯಾವ ಥರ ಬೇಸಿಕ್ ಲೈಸೆನ್ಸಿಂದ ಸ್ಟಾರ್ಟ್ ಆಗಲಿ, ಅವ್ರನ್ನ ಮೆಡಿಕಲ್ ಎಕ್ಸಾಮ್ಸ್ ಯಾವ ಥರ ಆಗುತ್ತೆ, ಅವ್ರನ್ನ ಬ್ಯಾಕ್ಗ್ರೌಂಡ್ ಕ್ವಾಲಿಫಿಕೇಷನ್ಸ್ ಏನು ಬೇಕಾಗುತ್ತೆ, ಇದಕ್ಕೆ ಬೇಸಿಕ್ ಕ್ವಾಲಿಫಿಕೇಷನ್ಸ್ ಯಾವ ಥರ ಮಾಡ್ಕೋಬೇಕು ಇನಿಷಿಯಲಿ, ಅದನ್ನು ನೆಕ್ಸ್ಟ್ ಸ್ಟೇಜ್ ಯಾವ ಥರ ಮಾಡಬೇಕು, ಅದಕ್ಕೆ ನಮ್ಮ ಡಿಸ್ಟಿಕಲ್ಲಿ, ನಮ್ಮೂರಲ್ಲಿ ಯಾರನ್ನ ಅದು ಇಷ್ಟಪಟ್ಟು ಮುಂದೆ ಗೊತ್ತಿರೋ ಅವ್ರನ್ನ ತುಂಬ ನಾನು ಖುಷಿ ಪಡ್ತೀನಿ, ಅವ್ರನ್ನ ಹೆಲ್ಪ್ ಮಾಡಿ ಅವ್ರನ್ನ ಮುಂದೆ ತರ್ಕೊಳಕ್ಕೆ. ಸರ್, ಈಗ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಎರಡು ನೀವು ಮಾಡಿದಿರಲ್ಲ ಸರ್, ಡಿಫ್ರೆನ್ಸ್ ಏನು ಬರುತ್ತೆ? ಎಷ್ಟು ಜನ ಇರ್ತೀರಾ ಸರ್ ಪೈಲಟ್ಸ್ ಇಂಟರ್ನ್ಯಾಷನಲ್ ಆಗಲಿ ಡೊಮೆಸ್ಟಿಕ್ ಆಗಲಿ ಇಬ್ಬರೇ ಇರ್ತಾರೆ. ಇಬ್ಬರೇ ಸೀನಿಯರ್ ಪೈಲಟ್ಸ್ ಇರೋದು. ಅದು ಫ್ಲೈಟ್ ಟೈಮ್ ಮುಗಿದ್ಮೇಲೆ ಅವ್ರಿಗೆ ಫ್ಲೈಟ್ ಡ್ಯೂಟಿ ಕಂಪ್ಲೀಟ್ ಆಗುತ್ತೆ, ಅವ್ರು ಅಲ್ಲಿ ಸ್ಟೇ ಮಾಡ್ಬಿಡ್ತಾರೆ. ತಿರ್ಗಿ ಅಲ್ಲಿಂದ ಬೇರೆ ಫ್ಲೈಟ್ ಮುಂಚೆ ಹೋಗಿರ್ತಾರಲ್ಲ, ಅವ್ರು ಅಲ್ಲಿಂದ ಅದನ್ನು ಆ ಫ್ಲೈಟ್ನ ತೊಗೊಂಡ್ಬರ್ತಾರೆ. ಎಷ್ಟು ಡೇಸ್ ಕೆಲಸ ಮಾಡ್ಬೋದು ಸರ್ ನೀವು? ಎಷ್ಟು ಸಂತ ಇರುತ್ತೆ ಅಥವಾ ಯಾವ ಥರ? ಫ್ಲೈಟ್ ಅವರ್ಸು ಡೈಲಿ 6 to 8 hours ಲಿಮಿಟೇಷನ್ಸ್ ಇದೆ. ತಿಂಗಳಲ್ಲಿ 20ರಿಂದ 22 ದಿನ ಕೆಲಸ ಮಾಡಬೇಕು. ಅದಾದಮೇಲೆ ಫುಲ್ ರೆಸ್ಟ್ ಪೀರಿಯಡ್. ಎವ್ರಿ ಸೆಕೆಂಡ್ ಫ್ಲೈಟ್ ಆದಮೇಲೆ ಕಂಪ್ಲೀಟ್ 24 hours ರೆಸ್ಟ್ ಕೊಡ್ತಾರೆ. ಅದಕ್ಕೆ ಕಂಪ್ಲೀಟ್ ಏನೇನು ಕ್ರೈಟೀರಿಯಾ ಇದೆ ಕಾನೂನು, ಅದರಂತೆ ಫ್ಲೈಟ್ ಟೈಮು ಮತ್ತು ರೆಸ್ಟ್ ಟೈಮು ಕರೆಕ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿ ಕೋಆರ್ಡಿನೇಟ್ ಮಾಡ್ತಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಭಾಳ ಹೆಮ್ಮೆಯ ವಿಚಾರ. ನಮ್ಮ ಫ್ಯಾಮ್ಲಿಯಲ್ಲಿ
ಒಂದು ದೊಡ್ಡ ಖುಷಿಯ ವಾತಾವರಣ ಇವತ್ತು. ಯಾಕಂತಂದರೆ 2013ರಲ್ಲಿ ಮದುವೆ ಆಯಿತು. ಇವ್ರದ್ದು ಮದುವೆ ಆದಾಗ ಹೆಲಿಕಾಪ್ಟರಿಂದ ಹೆಂಡಿ ಕರ್ಕೊಂಡ್ಬಂದ್ವಿ ಶಿರಾದಕ್ಕೆ. ಆ ಟೈಮ್ನಲ್ಲೇ ಅವರು ಹೆಲಿಕಾಪ್ಟರ್ ಬೆಂಗಳೂರಿಂದ ತುಮಕೂರಲ್ಲಿ ಓಡಿಸ್ಕೊಂಡ್ಬಂದರು. ಅದೇ ಒಂದು ಇದಿತ್ತು. ಈಗ ಹೆಲಿಕಾಪ್ಟರು ಟ್ರೈನಿಂಗ್ ತೊಗೊಂಡಿದ್ದಾನೆ, ಅದು ಇದೆ ಜೊತೆಯಲ್ಲಿ ಇಂಟರ್ನ್ಯಾಷನಲ್ಲು ಮಾಡಲಿ ಅಂತ ಅವಾಗ ನಮ್ಗೆ ಆಸೆ ಇತ್ತು. ಅದೇನಿದೆ ಅಂದರೆ ಸಿಸ್ಟಮ್ ಹೇಗಿದೆ ಅಂದರೆ ಏರೋನಾಟಿಕಲ್ ಸಿಸ್ಟಮ್ ಫಸ್ಟ್ ಡೊಮೆಸ್ಟಿಕ್ನಲ್ಲಿ ಒಂದು 300 ಗಂಟೆ 200 ಗಂಟೆ ಓಡಿಸ್ಬೇಕು. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದ ತಕ್ಷಣ ಅವ್ರಿಗೆ ಇಂಟರ್ನ್ಯಾಷನಲ್ ಶಿಫ್ಟ್ ಮಾಡ್ತಾರೆ. ಇವತ್ತು ಫಸ್ಟ್ ಫ್ಲೈಟು ಬೆಂಗಳೂರಿಂದ ದುಬೈ ಅಬುದಾಬಿಗೆ ಓಡಿಸ್ಕೊಂಡು ಹೋಗಿದ್ದಾರೆ ಸ್ವತಃ. ಒಂದು ಭಾಳ ನಮಗೆ ಖುಷಿ ವಿಚಾರ ಇದು. ಈಗ ಇಂಟರ್ನ್ಯಾಷನಲ್ನಾಗ ಬಂದರೆ ಒಂದು 1000 ಗಂಟೆ ಆದಮೇಲೆ ಸೀನಿಯರ್ ಪೈಲಟು, ಈಗ 450 ಗಂಟೆ ಆಗಿದೆ. 1000 ಗಂಟೆ ರೀಚ್ ಆದಮೇಲೆ ಸೀನಿಯರ್ ಪೈಲಟ್ ಅಂತ ಒಂದು ರೆಕಗ್ನಿಷನ್ನು ಸಿಗುತ್ತೆ. ಬರ್ತಾ ಬರ್ತಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದು ಟೋಟಲಿ ಇಡೀ ಡಿಸ್ಟ್ರಿಕ್ನಲ್ಲಿ ಒಬ್ಬ ನನ್ನ ತಮ್ಮ ಈ ರೀತಿ ಇಂಟರ್ನ್ಯಾಷನಲ್ ಫ್ಲೈಯಿಂಗ್ಸ್ ಹೋಗಿದ್ದಾನೆ ಅಂತ ನನಗೊಂದು ದೊಡ್ಡದು ಹೆಮ್ಮೆ ಇವತ್ತು ಆಗ್ತಾಯಿದೆ. ನಾನು ಈ ಹೆಮ್ಮೆ ನನ್ನ ಶಿರಾ ಜನತೆಗೆ, ನನ್ನ ಭಾಗದ ಜನತೆ, ನಮ್ಮ ಇಡೀ ಕುಟುಂಬ, ನಮ್ಮ ಫ್ಯಾಮ್ಲಿ, ನಮ್ಮ ಎಲ್ಲ ಟೋಟಲ್ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ಅವ್ರ ಜೊತೆ ಇವತ್ತು ನಾನು ಎಲ್ಲ ಸೇರಿ ಒಂದು ಖುಷಿ ಪಡುವ ದಿವಸ ಅಂತ ನಾನು ಅಂದ್ಕೊತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಲಿ. ಇವನಿಗೂ ಫ್ಲೈಯಿಂಗ್ಸ್ನಾಗಲಿ ಯಾವುದು ತೊಂದರೆ ಅನುಭವಿಸೋದು ಬೇಡ, ಒಳ್ಳೆಯದೇ ಆಗಲಿ, ಇನ್ನು ಮುಂದೆ ಎಕ್ಸ್ಪೀರಿಯನ್ಸ್ ಆಗಿ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ.